ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ಸಮಾಧಾನ ಸಮಾಧಾನ ಅವನ್ನ ಹಾಡಿ ಈ ಅಮಾಶಿ ಮುಂದಿರ್ತ ಮ್ಯಾಚ್ ಇದ್ರೆ ಇದ ಗತಿರಿ ಅವನ್ನ ಈ ಅಮಾಶಿ ಮುಂದೈತಿ ಅವ್ನು ಗೊತ್ತಾಗೈತಿ ನನಗೆ ಎಲ್ಲೋ ಏನೋ ಚೀಟಿ ಚಪಾತಿಗಳು ಲಾಡ್ದವನ ಈ ಸರ್ತಿ ಏನೈತೆ ಕಪ್ ಹೋಯ್ದ RCB ಐತೆ ಫಿಕ್ಸ್ ಆಗಿಬಿಟ್ಟ ಎಲ್ಲ ಟೀಮ್ಗಳ. ಹಂಗಾಗಿ ಅವನವನು ಈ ಅಮಾಶಿ ಏನೋ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡು ಕೂತಾವ್ರಿ. ಅವ್ನವ್ನು ಇರ್ಲ ಅವನ ನೆಕ್ಸ್ಟ್ ಈ ಮ್ಯಾಚ್ ಏನೋ ಹೋಗ್ಲಿ, ನೆಕ್ಸ್ಟ್ ಮ್ಯಾಚ್ ಐತೆ ಅವನವ್ನು ನೆಚ್ಚಾಗಿ ಕುರ್ಸೋದೈತೆ ಅವನವ್ನು. ಏ ತಮ್ಗೋಡ್ರೆ ಸೋತು ಅಷ್ಟ, ಸೋತು ಹೊರಗೆ ಹೋಗಿಲ್ಲ, ಸತ್ತಿಲ್ಲ ಬಿಟ್ಟಿಲ್ಲನ, ಸೋತು ಬ್ಯಾನ್ ಆಗಿಲ್ಲಲ್ಲ. ಅದನ್ನೊಂದು ನಾವು ಒಂದು ಅರ್ಥ ಅವತ್ತು ಈ RCB ಅವರ ಮನಿ ಮಠ ಬಂದ್ರೆ ಮಾತ್ರ ದಾನ ಮಾಡ್ತಾವ ನಾನು ತಿಳ್ಕೊಂಡಿದ್ನಿ, ನೀವು ತಿಳ್ಕೊಂಡಿರಿ. ಇಡೀ IPL ಏನು ನೋಡ್ದೈತೆ ಮಂದಿ ಅವರು ಮಾತ್ರ ಹಿಂಗೆ ತಿಳ್ಕೊಂಡ್ರ ಈ RCB ಅವ್ರ ಮನಿ ಮಠ ಬಂದ್ರೆ ಮಾತ್ರ ದಾನ ಮಾಡ್ತಾ ಇರ್ತಂದ್ರ. ಆದ್ರೆ ಇವತ್ತು ಗೊತ್ತಾತ್ ನನಗ ಬೇರೆದವ್ರ ಗ್ರೌಂಡ್ಗೆ ಹೋದ್ರು ದಾನ ಮಾಡಿ ಬರ್ತಾರತ್ತಂದ್ರ ಎಂತ ಈ RCB ಪ್ಲೇಯರ್ಗಳು ಕರ್ಣನ ವಂಶದವ್ರ ಅದಾರ ಗೊತ್ತಾಗತ್ರಿ. ಅವನವ್ನು ಆ ಪಾಪ ಸೋತು ಹೊರಗೆ ಹೋಗಿ ಅವು ಸತ್ಯಾನಾಶ ಆಗಿದ್ದು ಅವ ಸಮಾಧಾನ ಮಾಡು ಸುಮ್ಮ ಒಂದು 2 ಪಾಯಿಂಟ್ ಕೊಟ್ಬಿಡ್ದ. ಈಗ ನಿಮ್ಮವ್ರ ನೀವು ಹೋಗಿರಲಿ ನೋ ಸ್ವಲ್ಪ ಜಾರಿ ಬಿಟ್ರೆ ನೀವು ಹೋಗಿರಿ. ಆದರೂ ನೀವು ನಾವು ಸತ್ಯಾನಾಶ ಆಗ್ಬಿಡಕ್ರೆ ಮಂದಿ ಚೆಂದಾಗಿರ್ಬೇಕಂತಿರ್ಲ ಆ ಒಂದು ಗುಣಕ್ಕೆ ಏನೈತ್ಲ ದೊಡ್ಡ ನಮಸ್ಕಾರ ರೀ ಅವನವನ್ನ ಹಡ್ಡಿ ಒಂದಕ್ಕೆ. ಇನ್ನು ಕೆಲವು ಇವು ಹಳದಿ ಹಿಂಗೆ ಹಾಕೊಂಡು ಆಡ್ತಿರ್ಬೇಕಾರೆ ಇವು ಸೋಯ್ತೆ ಆ ಸೋಯ್ತು ಹೂ ಅಂತಂದ. ಅಣ್ಣ IPL ಇತಿಹಾಸ ತೆಗೆದು ನೋಡ, IPL ಇತಿಹಾಸ ತೆಗೆದು ನೋಡು. ಸೋತರು ಕ್ವಾಲಿಫೈ ಆಗಿರೋ ಟೀಮ್ ಯಾವುದಾದ್ರು ಇದ್ರ ಅದು RCB ಒಂದಲ್ಲಿ ಅಪ್ಪಿ. RCB ಮಾತ್ರ ಯಾವುದೋ ಗೆಲ್ತದ ಯಾವುದೋ ಸೋಲ್ತದ, ಕ್ವಾಲಿಫೈ ಮಾತ್ರ RCB ಆಗೈತೆ. ಇಂಥ ಪವಾಡುಗಳು ಏನದಾವಲ್ಲ ನಮ್ಮ RCB ಆಗೈತ್ರಿ. ಅದು ಬಿಟ್ರೆ ಬೇರೆ ಟೀಮ್ದು ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ನಿಯತ್ತಿಲ್ಲ ಅವಕ್ಕೆ. ನೋಡ್ರಿ ನೀವು ಏನು ತಿಪ್ಪರ್ಲಾಗ ಹಾಕಿ ಮುಕ್ಕಳಿ ಹರ್ಕೊಂಡ್ರು ನಮ್ಮ RCB ದಾಖಲೆಗಳು ನೀವು ಮುರಿಯೋಕ್ಕಾಗೋದಿಲ್ಲ. ಹಂಗೆ ನಿಮ್ಮ ದಾಖಲೆ ನಮಗೆ ಮುರಿಯೋಕ್ಕಾಗೋದಿಲ್ಲ. ಯಾಕಂದ್ರೆ ನೀವು 2 ವರ್ಷ ಬ್ಯಾನ್ ಆಗಿರಿ, ನಮ್ಗೆ 2 ವರ್ಷ ಬ್ಯಾನ್ ಹಾಕೋದಿಲ್ಲಪ್ಪ. ನೀವು ಬ್ಯಾನ್ ಹಾಕಿರಿ, ನಾವು ಬ್ಯಾನ್ ಹಾಕ್ಸೋತೇವೆ. ನಮಗೆ ನಿಮಗೆ ಇರೋ ವ್ಯತ್ಯಾಸ ಇಷ್ಟ. ಇರಲಿ, ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗತ್ರಿ. ಅವ್ನು ಈ ಯಾರು ತಪ್ಪು ಯಾರು ತರೇನೋ ನಮ್ಮ ಪ್ಲೇಯರ್ಗಳ ಮ್ಯಾಗ ಮಾತ್ರ ಇವತ್ತು ಯಾರ್ದೋ ಕಣ್ಣು ಬಿದ್ದೈತ್ರಿ. ಇಲ್ಲ ಅವ್ನು ಬೆಂಕಿ ಸಿಡ್ದಂಗೆ ಸಿಡಿಯುವಂಥ ಪ್ಲೇಯರ್ಗಳ್ರಿ ಅವ್ನವ್ನ. ಹಾತಾತ್ರವಾಗ ನಮ್ಮ ಹಾಜಲ್ ಒಡ್ಡೊಂದಿಲ್ಲ ಅವನ ತೈ ಹಾಪ್ ಆಗಿಬಿಡುತ್ತೆ. ಕೆಲವು ನಮ್ಮ ಪ್ಲೇಯರ್ಗಳು ಅವ್ನವ್ನು ಹೊರಗೆ ಹೋಗಿಬಿಟ್ಟಾವ. ಈ ಉಳಿದ ಪ್ಲೇಯರ್ಗಳು ಅವ್ರು ಬರ್ಲಕ್ಕೆ ಇವ್ರು ಆಡ್ಬಾರ್ಯಾರ. ಸಾಕಾಗಿ ಹೋಗೈತೆ ಅವ್ನು ಇವ್ರ ಕಾಲಾಗ. RCB ಬೌಲಿಂಗ್ ಅಂದ್ರೆ ಅವ್ನು ಮೈನ್ ನಡುಗುವಂತ ಒಂದು ಬೌಲಿಂಗ್ ಹಾಕ್ತಿರ್ರಿ ಈ ಸೀಸನ್ದಾಗ. ಅವ್ನು ಯಾವತ್ತು 230 ಮ್ಯಾಗ ರನ್ ಕೊಟ್ಟೇ ಇಲ್ಲ. ಆದ್ರೆ ಇವತ್ತು ಏನ್ ಮಾಡೋದು ಅಮಾಶ್ ಮುಂದಿತ್ತು ಏನೋ ಮಾಡ್ರು. ಯಾವ ಬಾಲರ್ಸ್ಗಳು ಹಂಗಂಗ ನಾವು ಎಲ್ಲಾನು 12 ಓವರ್ 13 14 ರನ್ ಕೊಟ್ರು. ಬಟ್ ಕೃಣಾಲ್ ಪಾಂಡ್ಯ ಹೋರಾಟಗಾಟ ಮಾಡಿ ಕರೆ ಬೌಲಿಂಗ್ದಾಗ ಒಟ್ಟು ಅಷ್ಟೊಂದು ಎಫೆಕ್ಟಿವ್ ಆಗಿ ಬೀಳಲಿಲ್ಲ ಟೀಮ್ ಮ್ಯಾಗ. ಫಸ್ಟ್ ಬ್ಯಾಟಿಂಗ್ SRH ಅಳಕತ್ತಿರಪ್ಪ ನಿಮ್ಮ ಟೀಮ್ ಇದ್ದಟ್ಟು ಬಡಿರತ್ತ ಇವ್ರು ಕ್ವಾಟ್ರು. ಈ SRH ಅವ್ರು ಈ ಮೊದಲು 4-5 ಓವರ್ ಹೊಡಿದ್ ನೋಡ್ತಂದ್ರ ರನ್ ನಾವು ಒಂದು 280 ಒಂದು 300 ಹೊಡಿತಾರು ಆರಾಮ್ಸಿ ಫುಲ್ ಫೈಟ್ ಮ್ಯಾಚ್ ಆಗ್ತದೆ ನಾವು ತಿಳ್ಕೊಂಡಿದ್ವು. ಆಮೇಲೆ ನಮ್ಮ ಬಾಲರ್ಸ್ಗಳು ಕಿಳಿ ಕಾಯ್ದು ರೀ 230ಕ್ಕೆ 31-30ಕ್ಕೆ ದಡಲ್ ಅನಿಸಿ ದಂಡಿ ಹಚ್ಚಿ ವಾಪಸ್ ಸರಿದು ಬಿಟ್ರೆ. ಬಟ್ ಇವತ್ತು ಆ ಕಡೆ ಕಿಸಾನ್ ಅವ್ರನ್ನ ಮೆಚ್ಚಬೇಕ್ರಿ. ಈ ಕೆಲವೊಂದು ಪ್ಲೇಯರ್ಗಳು ಅವ್ರ ಕಡೆ ಬ್ಯಾಟಿಂಗ್ ಮಾತ್ರ ಫುಲ್ ಗಿಚ್ಚಾಡ್ಯಾರ. ಅದನ್ನ ಮಾತ್ರ ನಾವು ಹೇಳ್ಬೇಕಾಗ್ತಾರ. ಎದುರಾಳ ಟೀಮ್ ಆದ್ರೂ ನಾವು ಅವ್ರ ಬಗ್ಗೆ ಹೇಳ್ಬೇಕಾಗ್ತದ. ಆಮೇಲೆ ನಮ್ಮ ಬಂದು ನೋಡ್ರಿ ಪ್ಲೇಯರ್ಗಳು ಹೊಡಿ ಬಡಿ ಕಿಡಿಯತ್ತವ ನಾವು ಕಿಂಗ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಬತ್ರಿಪ್ಪ ತಿರ್ಬೇಡಿ ಕಟ್ಟಿಲಾಕತ್ತಿದ್ರಿ. ಬಟ್ ಕಾರಣಾಂತರಗಳಿಂದ ನಮ್ಮ ಕಿಂಗ್ ಕೊಹ್ಲಿ ಅವನವನ ಅದು ಅನ್ಕೊಂಡಿಲ್ಲ. ಈ ಅಮಾಶ್ ಇತ್ತಂದ್ರೆ ಅವ್ನವ್ನು ಇವು ಇಂಥ ನಸೀಬ ಹಿಂಗಾರಿ ಅವನವನ ಹಂಗಾಗಿ ಅದ ಒಂದು 43-44 ಹೊಡ್ದ ತಮ್ಗೋರ ನೀವ ನೋಡ್ರಪ್ಪ ನಂಗೆ ಯಾಕೋ ಹೊಟ್ಟೆ ತಳಮಳ ಆಗೈತೆ ಅಂತ ಬಿಟ್ಟು ಕಳಿಸ್ಬಿಡ್ತೀರಿ. ಅದಾದ್ಮೇಲೆ ನಮ್ಮ ಅವನವನ್ನ ಒಂದು 2-3 ಮ್ಯಾಚ್ ಹೊರಗೆ ಕುಣಿಸಿದ್ರು, ಒಂದು 2-3 ಮ್ಯಾಚ್ ಕೈ ಕೊಟ್ಟತ್ತ ತಿರ್ವಾಡಿ ಎಲ್ಲ ಸೀಟು ತೊಗೊಂಡು ಒಮ್ಮೆ ಗುಮ್ಮಾಕೈತ್ರಿ ಅವನವನ್ನ. ಕರೆ ಏನು ಮಾಡು ಅಚಾನಕ್ಕಾಗಿ ಆಯ್ತು. ಯಾವ ಒಂದು ಪ್ಲೇಯರ್ಗಳು ಅವನವನ್ನ ನಿತ್ತ ಕಟಿಯಲ್ಲಿಲ್ಲ. ಇದೇ ಶರ್ಮಾ ಅವರು ಬೆಂಕಿ ಬ್ಯಾಟಿಂಗ್ ಆಡ್ತಾರ ನಾವು ತಿಳ್ಕೊಂಡಿದ್ವು. ಅದು ದಂಡಿ ಹೆಚ್ಚು ಹೋತಾವ್ ಅವನ್ನ ಹಡ್ಡಿ ಒಂದು ಪಟ್ಟಿತಾರ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಒಳಗೆ ಬಂದ್ರೆ ಅದೇನು ಇಂಪ್ಯಾಕ್ಟ್ ಏನು ಮಾಡಲಿಲ್ಲ. ನಮ್ಮ ಟೀಮ್ ಮ್ಯಾಗ ಇಂಪ್ಯಾಕ್ಟ್ ಇವತ್ತು ಅವ್ರೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಆಮೇಲೆ ಇವತ್ತು ಏನಾಗಿತ್ತು ಅಂದ್ರೆ ರೀ ಪಟ್ಟಿದಾರ್ ಅವರು ಸ್ವಲ್ಪ ಹೊರಗೆ ಇಟ್ಟಿದ್ರೆ ಕ್ಯಾಪ್ಟನ್ಸಿ ಮತ್ತು ಜಿಜೆ ಶರ್ಮಾ ಅವ್ರು ಮಾಡಿದ್ರು. ಅಲ್ಲೇ ಒಂದು ಸ್ವಲ್ಪ ಎಲ್ಲೋ ಎಡೆಯೋಯ್ತು. ಯಾಕಂದ್ರೆ ಇಟ್ಕ ಮಟ್ಟ ನಮ್ಮ ರಜತ್ ಪಟ್ಟಿದಾರ್ ಅಣ್ಣ ಅವ್ರು ಕ್ಯಾಪ್ಟನ್ಸಿ ಮಾಡಿದ್ರು. ಬ್ಯಾಂಕ್ ಒಂದು ಕ್ಯಾಪ್ಟನ್ಸಿ ಮಾಡಿಸಿದ್ರು. ಯಾಕಂದ್ರೆ ಯಾವ ಒಂದು ಬ್ಯಾಟ್ಮನ್ಸ್ಗೆ ಯಾವ ಒಂದು ಬೌಲರ್ನ ಉಗಿಸ್ಬೇಕಂತ ಪಕ್ಕ ತಿಳ್ಕೊಂಡಿದ್ದು ಹುಲಿ ಇತ್ತು. ಅದು ಆ ಹುಲಿ ಏನಾದ್ರು ಇವತ್ತು ಕ್ಯಾಪ್ಟನ್ಸಿ ಮಾಡಿತ್ತಂದ್ರೆ ಇವ್ರು 230 ಈ ಹೊತ್ತು ಮಕ್ಕಳು 200 ಡಾಟಾಕು ಅಳ್ತಾರೆ. ಇವತ್ತು ಮ್ಯಾಚ್ ಆ್ಯಕ್ಚುಲಿ ನಾವು ಗೆಲ್ಲಬೇಕಾಗಿತ್ತು ರೀ. ಬಟ್ ಕಾರಣಾಂತರಗಳಿಂದ ನಮ್ಮ ಕ್ಯಾಪ್ಟನ್ ಹೊರಗಿದ್ರು. ಜಿಜೆ ಶರ್ಮಾ ಅವರು ಕ್ಯಾಪ್ಟನ್ಸಿ ಮಾಡಿದ್ರು, ಅವರು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರಿ. ಬಟ್ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಗೊತ್ತೈತಿಲ್ಲ ಅಮಾಸಿ ಮುಂದೆ ಏನು ಆಕೈತೆ ಅನ್ನೋದು. ಆಮೇಲೆ ಈ ಕಡೆ ನಮ್ಮ ಶಪಾಟ್ ಅನ್ನ ರೀ ಅವನವನು ಆ ಶಪಾಟನ್ನ ಫುಲ್ ಗೆಚ್ಚಿ ಗೆಲಿ ಬೌಲಿಂಗ್ರು ಹಾಕಿರೋ ಬೌಲಿಂಗ್ದಾಗ ಅವನವನು
SRC ಚಡ್ಡಿ ಸಡ್ ಮಾಡಿದ್ರು. ಬಟ್ ಬ್ಯಾಟಿಂಗು ಹಂಗೆ ಆಡ್ತಿದ್ದು ನಾವು ತಿಳ್ಕೊಂಡಿದ್ದು. ಕರೆ ಏನು ಮಾಡೋದು, ಹಾರ್ತಿಲ್ಲ ಫಸ್ಟೇ ಬಾಲ್ ಹಾರ್ತೀವಿ, ಅಲ್ಲಿ ಅವ್ನ ತಲೆ ಹಾಪಾಗಿ ಹೋತ್ರಿ. ಇವನು ಟಿಮ್ ಡೇವಿಡ್ ಆಪತ್ ಬಾಂಧವ RCB ಇದು ಅನ್ನಾರೆ ಫಿನಿಶ್ ಮಾಡ್ತಂತ ನಾವು ಹಾಯ್ದಿಕ್ಕೆ ಹೋಗ್ಕೊಂಡ್ರ ಅದು ಅವನವ್ನು ವಿಕೆಟ್ ಹೋಗ್ಬಿಡ್ಬೇಕ್ರಿ. ಆ ಕೃಣಾಲ್ ಪಾಂಡ್ಯ ಅವರು ಕೆಲಸ ಮಾಡ್ತಾ ನಾವು ಹಾದಿ ಕಾದು ಲಾಸ್ಟ್ ಮೂಮೆಂಟ್ದಾಗ ನೋಡಿದ್ರು ನಾವು ಎಲ್ಲಿ ಪವಾಡ್ ಗೋಡ್ ಹಾಕವತ್ತ RCBದಾಗ. ಬಟ್ ಆ ಪವಾಡ್ ಗಿವಾಡ್ ಏನೂ ಆಗಲಿಲ್ಲ. ಯಾಕೆ ಎಲ್ಲ ಕಾಯ್ಕಟ್ಟ ನಿಂಬಿ ಎಲ್ಲ ನಡೆದತ್ತ, ಅಲ್ಲಿ ಫುಲ್ ಜೋರು ನಡೆದತ್ತು. ಗೊತ್ತಾಯ್ತು ನಂಗೆ ಹುಗದ ವಾಸನೆ ಬಂದಾಗ ಗೊತ್ತಾಗಿತ್ತು ನನಗೆ. ಅವಾಗ ಏನು ಗದ್ದಲ ಆಗಿತ್ತಂದ ಹೋತ್ರಿ ಮ್ಯಾಚ್. ಬಟ್ ಏನು ತಲೆ ಕೆಡ್ಸುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ RCB 17 ಪಾಯಿಂಟ್ ಅದಾವ. ಮುಂದಿನ ಮ್ಯಾಚು ಸೋತ್ರು ನಡೀತದ, ಅದು ಕ್ವಾಲಿಫೈ ಆಗೇ ಬಿಟ್ಟೈತೆ RCB. ಇವತ್ತು ಏನು ತಲೆ ಕೆಡ್ಸುವಂಥ ಅವಶ್ಯಕತೆ ಇಲ್ಲರಿ. ಬಟ್ ಇವತ್ತು ಗೆದ್ದಿರೋ ಒಂದು ಪ್ಲಸ್ ಪಾಯಿಂಟ್ ಇತ್ತು ರೀ. ಪಾಯಿಂಟ್ ಟೇಬಲ್ದ ಫಸ್ಟ್ ನಾವು ಬರ್ತದ್ದು. ನಾವು ನೆಕ್ಸ್ಟ್ ಪ್ಲೇ ಆಫ್ ಮ್ಯಾಚ್ ಡೈರೆಕ್ಟ್ ಒಮ್ಮೆ ಫೈನಲ್ಗೆ ಹೋಗೋದು ನಾವು. ಇದೊಂದು ಭಾಳ ಮನಸ್ಸಿಗೆ ಆಯ್ತು ರೀ. ಇರಲಿ ನೆಕ್ಸ್ಟ್ ಅವನ LS ಸಿಂಬಲ್ ಮ್ಯಾಚ್ ಐತ್ರಿ. ಅವಾಗ ಚೆಂಡಿ ಕಾಣಲ್ಲ ಅನ್ಸೋನು. RCB ಅಭಿಮಾನಿಗಳು ಏನಿದಿರಲ್ಲ, ಒಂದು ಸ್ವಲ್ಪ ಎಲ್ಲೋ ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಎಲ್ಲನೂ ನಾವು ಗೆಲ್ಲಕ್ಕೆ ಆಗೋದಿಲ್ಲ ರೀ. ಆಮೇಲೆ ಸಿನಿ ಹೈತ್ಯಾವ ನಮಗೆ ಅವನು ಯಾವತ್ತು ಆ ಪಾಕಿಸ್ತಾನಿಗಳ ಹೇಳ್ತನು ಬುದ್ಧಿ ತೋರಿಸಿರಲ್ಲ. ಅವತ್ತಿಂದ ನಮ್ಮ RCB ಮ್ಯಾಗೆ ಒಂದು ಏನೋ ಕಣ್ಣು ಬದ್ದಂಗೆ ಆಗಿದೆ, ಎಲ್ಲೋ ಏನೋ ಆಗಿದೆ. ಅವ್ನು ಇಲ್ಲ ಅಂದ್ರೆ ಅವ್ನು ತಿರ್ಬೇಡಿ ಮೈ ಹೊಕ್ಕ ಬಿಡ್ಲಾಕತ್ತೀರಿ. ಅವನವ್ನು ಹಿಂದಿಂತ ಒಂದು ಗಾಡು ನಸೀಬ್ ಬರೋದಿತ್ತ. ನಾವು ಅನ್ಕೊಂಡಿಕ್ಕಿಲ್ಲ, ನೀವು ಅನ್ಕೊಂಡಿಕ್ಕಿಲ್ಲ, ಅವರು ಅನ್ಕೊಂಡಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ವರ್ತನೆ ಮಾಡಿದ್ರೆ ಆ ಕಡೆ ಬಾಜು ಗೀಜು ಉರ್ಕೋ ಮಂಜು ಸಾಮಗಾಟಿ ನಿದ್ದೆ ಮಾಡಲಿ. ನೆಕ್ಸ್ಟ್ ನೋಡೋಣ್ರಿ. ಈಗ ಏನೋ ಸ್ವಲ್ಪ ಟೈಮ್ ಗಾಂಡು ಐತಿ, ಇರಲಿ. ಅಮಾವಾಸ್ಯೆ ಮುಂದೆ ರಾತ್ರಿ ಏನೋ ಆಗ್ಯದ. ಹಾಗಾಗಿ ನೀವು ಸಮಾಧಾನ ವರ್ತನೆ ಮಾಡಿ ಏನು ತಲೆ ಕೆಲ್ಸುವಂತ ಅವಶ್ಯಕತೆ ಇಲ್ರಿ. ಅವನ ನೆಕ್ಸ್ಟ್ ಒಂದು ಮ್ಯಾಚ್ ಗೆದ್ರು ಟಾಪ್ 1 ಟಾಪ್ 2 ಬರ್ದು ರೀ. ಅಂಥದ್ದೇನು ತಲೆ ಕೆಲ್ಸೋದು ಅವಶ್ಯಕತೆ ಇಲ್ಲ. ನಮಗೆ ಕೆಲವೊಂದು ಪ್ಲೇಯರ್ಗಳು ಸ್ವಲ್ಪ ಎಲ್ಲೋ ಕೈ ಕೊಟ್ಟಾವ. ಅವನು ಹಜಲ್ ವುಡ್ ಇರ್ಬೇಕಿತ್ತು ರೀ. ಅವನು ಹಜಲ್ ವುಡ್ ನಮ್ಮ ಫಸ್ಟಿಗೆ ಪಡಿದಾರ ಒಳಗೆ ಹಾಕಬೇಕಾಗಿತ್ತು. ಆಮೇಲೆ ನಮ್ಮ ಒಂದು ಹೊಡಿ ಬಡಿ ಕಡಿ ಆಟಗಾರ ಅವನವನ ಯಾರು ಪಟಿಕಲ್ ನಾವು ಸ್ವಲ್ಪ ಹೊರಗೆ ಹೋದ್ರು. ಅವ್ರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಬಂದ್ರೆ ಅವರು ಏನು ಕೆಲಸ ಮಾಡ್ತಾರೆ ತಿಳ್ಕೊಂಡ್ರು. ಬಟ್ ಅವರು ಹಂಗಂಗೆ ಮಾಡಿಬಿಟ್ರು. ಇರಲಿ, ನಾವಿಲ್ಲಿ ಏನೋ ನಿಂತು ಹೊಯ್ಕೋದಿತ್ತು. ಬಟ್ ಅಲ್ಲಿ ಏನೋ ಬೇರೆ ಆಗಿರ್ತದ. ಅಲ್ಲಿ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಾ, ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಾ. ಹಾಗಾಗಿ ಸ್ವಲ್ಪ ಸಮಾಧಾನಲೇ ವರ್ತನೆ ಮಾಡಿರಿ. ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ರಿ. ಅವನು ನೆಕ್ಸ್ಟ್ ಮ್ಯಾಚ್ ಇದ್ದಾಗ ಬರ್ತಾನೆ ರೀ. ಅಲ್ಲಿವರೆಗೆ ನಮಸ್ಕಾರ ಎಲ್ಲರಿಗೂ.